ಇದು ಉತ್ತರ ಈ ಮೊದಲ 2 ವರ್ಷದ ಮೊದಲು ಇದೇ ಉತ್ತರ ಕೊಟ್ಟಿದ್ದಾರೆ. ಆದರೆ ಇಲ್ಲಿದ್ದ ನಮ್ಮ ರೈತರಿಗೆ, ಅನ್ನದಾತರಿಗೆ, ಒಂದು 10 ಹಳ್ಳಿ ಊರಿನವರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಕೆಲಸನೂ ಏನೂ ಆಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ, ಎರಡನೇ ಬೆಳೆ ನೀರೂ ಬರ್ತಾ ಇಲ್ಲ, ಮತ್ತು ಕುಡಿಲಿಕ್ಕೆ ನೀರಿನೂ ತೊಂದರೆ ಇದೆ. ಇವರು ಮಾಡಿಸ್ತೀವಿ ಅಂತ ಹೇಳಿದ್ರು. ಮೊದಲದು 2 ವರ್ಷದ ಮೊದಲ 62 ಕೋಟಿ ಇತ್ತು, ಈಗಾಗಲೇ 75 ಕೋಟಿಗೆ ಬಂದಿದೆ. ಇನ್ನೂ ಹೀಗೆ ಟೈಮ್ ಮುಂದೋದ್ರೆ ಇನ್ನೂ ಹೆಚ್ಚಿನ ದುಡ್ಡು ಸರ್ಕಾರ ಕೊಡಬೇಕಾಗ್ತದೆ. ನಾವು ಅವ್ರ ಬಳಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದ್ರೆ ಎಷ್ಟು ಜಲ್ದಿ ಸಾಧ್ಯದ ಅಷ್ಟು ಜಲ್ದಿ ಮಾಡಿಸ್ಬೇಕು, ಮತ್ತು ಸಮಯ ಯಾವಾಗ ಮಾಡಿಸ್ತಾರಂತ ನಮ್ಮ ಸಚಿವರು ನಮಗೆ ತಿಳಿಸಿದ್ರೆ ಭಾಳ ಚೆನ್ನಾಗಿ ಆಗ್ತದೆ. ಸಚಿವ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚೆನ್ನಾರೆಡ್ಡಿಯವರು ಹೋದ ಸಲ ಸಹಿತ ಇದೇ ನಮಗೆ ಕಾಲಿಂಗ್ ಅಡ್ರೆಸ್ನಲ್ಲಿ ಈ ವಿಷಯವನ್ನು ಕೇಳಿದರು. ಮತ್ತು ಅದಾದಮೇಲೆ ನಾವು ಅದನ್ನು ಪರಿಶೀಲನೆ ಮಾಡಿದ್ವಿ, ನೋಡಿದ್ದೀನಿ. ನಾನು ಹೇಳೋದಿಷ್ಟೇ, 2 ವರ್ಷದಿಂದ ಇದೇ ರೀತಿ ಹೇಳ್ತಿದ್ದಾರೆ. ಇದು ಯಾವಾಗ ಆಗ್ತದೆ? ಅಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ, ಬೆಳೆ ಬರ್ತಾ ಇಲ್ಲ ಅನ್ನಲ್ಲ. ರೈತರ ಗತಿ ಏನೋ, 10 ಹಳ್ಳಿ ಊರಿನ ಗತಿ ಏನು ಅಂತ ನಾ ಕೇಳಕತ್ತೀನಿ. ಇದು ಮ್ಯಾನ್ಯುವಲ್ ಆಪರೇಟೆಡ್ ವರ್ಟಿಕಲ್ ಗೇಟ್ಸ್ ತೆಗೆದು ಮೆಕ್ಯಾನಿಕಲ್ ವರ್ಟಿಕಲ್ ಗೇಟ್ಸ್ ಕೂಡಿಸ್ಬೇಕಂತ ಹೇಳ್ತಾ ಇದ್ದೀನಿ. ತಾವು ದಯಮಾಡಿ ಸ್ವಲ್ಪ ಯಾವಾಗ ಮಾಡ್ತೀರಿ ಅಂತ ಸಮಯ ಹೇಳಿ ಮುಖ್ಯಮಂತ್ರಿಗಳ ಸಂಗಟ ಮಾತಾಡ್ರೆ ತಾವು ಸರ್ಕಾರಕ್ಕೆ ತಿಳಿಸಿ ನಮ್ಗೆ ಯಾವಾಗ ಮಾಡಿಕೊಡ್ತೀರಿ ಅಂತ ರೈತರಿಗೆ ತಿಳಿಸಿದ್ರೆ ಭಾಳ ಒಳ್ಳೇದಾಗ್ತದೆ. ಪ್ರಿಯಾರಿಟಿ ಮೇಲೆ ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ. ಧನ್ಯವಾದಗಳು. ಆದ್ರೆ ಹೆಚ್ಚಿನ ಪ್ರಯಾರಿಟಿ ಅಂದ್ರೆ ಯಾವಾಗ ಕೊಡ್ತೀರಿ ತಾವು? ಹೆಚ್ಚಿನ ಪ್ರಯಾರಿಟಿ ವರ್ಷಾನ್ಗಟ್ಲೆ ಹೋದ್ರೆ ಹೆಂಗ್ರಿ?